ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಡ್ಯುರಾಂಡ್ ಲೈನ್ನಲ್ಲಿ ಗಡಿ ಘರ್ಷಣೆಗಳು ಈಗ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗುತ್ತಿವೆ. ಹಾಗಾದ್ರೆ ನಿಜಕ್ಕೂ ಇಲ್ಲಿ ಏನಾಗ್ತಿದೆ, ಇದರ ಹಿಂದಿನ ಕಾರಣಗಳೇನು ಮತ್ತು ಮುಂದಿನ ಪರಿಣಾಮಗಳೇನು? ಬನ್ನಿ ಇವತ್ತಿನ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಆಳವಾಗಿ ನೋಡೋಣ. ಮೊದಲಿಗೆ ಒಂದನ್ನು ಸ್ಪಷ್ಟಪಡಿಸೋಣ. ಇದು ಕೇವಲ ಒಂದು ಸಣ್ಣ ಪುಟ್ಟ ಗಡಿ ಜಗಳ ಅಲ್ಲವೇ ಅಲ್ಲ. ಆಕಾಶದಲ್ಲಿ ಯುದ್ಧ ವಿಮಾನಗಳು ಹಾರಾಡ್ತಿವೆ, ನೆಲದಲ್ಲಿ ಫಿರಂಗಿಗಳು ಗುಡುಗುತ್ತಿವೆ ಮತ್ತು ಗಡಿಯಲ್ಲಿ ಸೈನಿಕರು ಮುಖಾಮುಖಿಯಾಗಿದ್ದಾರೆ. ಇದನ್ನ ನೋಡಿದ್ರೆ ಒಂದು ಪೂರ್ಣ ಪ್ರಮಾಣದ ಯುದ್ಧದ ಆರಂಭದಂತೆಯೇ ಕಾಣುತ್ತಿದೆ. ಈ ಸಂಖ್ಯೆಯನ್ನ ನೋಡಿ, 16. ಇದೊಂದು ಕೇವಲ ನಂಬರ್ ಅಲ್ಲ, ಇದು ಈ ಸಂಘರ್ಷದ ಒಂದು ಕರಾಳ ಮುಖವನ್ನ, ಇದರ ಮಾನವೀಯ ದುರಂತವನ್ನ ತೋರಿಸುತ್ತೆ. ಪಾಕಿಸ್ತಾನ ನಡೆಸಿದ ಒಂದೇ ಒಂದು ವೈಮಾನಿಕ ದಾಳಿಯಲ್ಲಿ ಒಂದೇ ಕುಟುಂಬದ 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ 1 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ವೃದ್ಧರೂ ಸೇರಿದ್ದಾರೆ. ಸರಿ, ಈ ಸಂಘರ್ಷದ ಕೇಂದ್ರಬಿಂದು ಯಾವುದು? ಅದುವೇ ವಿವಾದಿತ ಡ್ಯುರಾಂಡ್ ಲೈನ್. ಪಾಕಿಸ್ತಾನ ತನ್ನ ದಾಳಿಗಳನ್ನು ಪ್ರಾರಂಭಿಸಿದ್ದು ಇದೇ ಗಡಿ ಪ್ರದೇಶದಲ್ಲಿ. ನೋಡಿ, ಯುದ್ಧ ಕೇವಲ ಗಡಿಯಲ್ಲಿ ಬಂದೂಕುಗಳಿಂದ ಮಾತ್ರ ನಡೀತಾ ಇಲ್ಲ. ಇಲ್ಲೊಂದು ಮಾತಿನ ಯುದ್ಧ ಅಥವಾ ವಾದಗಳ ಯುದ್ಧ ಕೂಡ ನಡೀತಿದೆ. ಎರಡೂ ಕಡೆಯವರು ಹೋರಾಟದ ಫಲಿತಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಬೇರೆ ಬೇರೆ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಈ ಮಾತಿನ ಯುದ್ಧದಲ್ಲಿ ಯಾರು ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಯಾಕಂದ್ರೆ ಈ ಪ್ರಚಾರದ ಯುದ್ಧದಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಕಂಡಿಡಿಯೋದೇ ಒಂದು ದೊಡ್ಡ ಸವಾಲು. ಎರಡೂ ಕಡೆಯವರು ಕೊಡ್ತಿರೋ ನಂಬರ್ಗಳನ್ನ ನೋಡಿದ್ರೆ ಇದರಲ್ಲಿರೋ ಅಜಗಜಾಂತರ ವ್ಯತ್ಯಾಸ ಎದ್ದು ಕಾಣುತ್ತೆ. ತಾಲಿಬಾನ್ ಕಡೆಯವರು ನಾವು 55 ಪಾಕಿಸ್ತಾನಿ ಸೈನಿಕರನ್ನ ಕೊಂದಿದ್ದೇವೆ ಅಂದ್ರೆ, ಪಾಕಿಸ್ತಾನದವರು ನಾವು 130ಕ್ಕೂ ಹೆಚ್ಚು ತಾಲಿಬಾನ್ ಹೋರಾಟಗಾರರನ್ನ ಕೊಂದಿದ್ದೇವೆ ಅಂತಾರೆ. ಇದೇ ರೀತಿ ವಶಪಡಿಸಿಕೊಂಡ ಪೋಸ್ಟ್ಗಳ ಸಂಖ್ಯೆಯಲ್ಲೂ ಅಷ್ಟೇ ದೊಡ್ಡ ವ್ಯತ್ಯಾಸವನ್ನ ನಾವು ನೋಡಬಹುದು. ಪಾಕಿಸ್ತಾನವಂತೂ ಆಪರೇಷನ್ ಘಜಬ್ಲಿಲ್ಲಾ ಅಂತ ಹೆಸರಿಟ್ಟು ನಾವದಿನ್ ಮಾಡಿದ್ವಿ ಇದನ್ ಮಾಡಿದ್ವಿ ಅಂತ ದೊಡ್ಡ ಲಿಸ್ಟೇ ಕೊಡ್ತಿದೆ. ಆದ್ರೆ ವಿಶ್ಲೇಷಕರು ಇದನ್ನ ಅನುಮಾನದಿಂದ ನೋಡ್ತಿದ್ದಾರೆ. ಯಾಕಂದ್ರೆ ತಾಲಿಬಾನ್ಗೆ ನಿಜವಾಗಿಯೂ ಕೋರ್ HQಗಳಂತಹ ದೊಡ್ಡ ರಚನೆಗಳಿವೆಯಾ ಅಥವಾ ಇಷ್ಟೊಂದು ದೊಡ್ಡ ಪ್ರಮಾಣದ ನಾಶಕ್ಕೆ ಯಾವುದೇ ಪುರಾವೆ ಇದೆಯಾ ಅನ್ನೋದು ಯಾರಿಗೂ ಸ್ಪಷ್ಟವಿಲ್ಲ. ಹಾಗಾಗಿಯೇ ಮೂಲಗಳಿಂದ ಬರುವ ಈ ಮಾತು ತುಂಬಾನೇ ಮುಖ್ಯ ಆಗತ್ತೆ. ಅವರು ನೇರವಾಗಿ ಹೇಳ್ತಾರೆ, ಎಲ್ಲಿದೆ ಪುರಾವೆ? ಇವರನ್ನ ಮಾಹಿತಿ ಸಚಿವ ಅನ್ನೋದ್ಕಿಂತ ತಪ್ಪು ಮಾಹಿತಿ ಸಚಿವ ಅಂತ ಕರೆಯೋದೇ ಸರಿ ಅಂತ. ಅಂದ್ರೆ ಅಧಿಕೃತ ಹೇಳಿಕೆಗಳ ಮೇಲೆ ಎಷ್ಟೊಂದು ಆಳವಾದ ಸಂದೇಹವಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಸರಿ, ಈ ಮಿಲಿಟರಿ ಯುದ್ಧದಿಂದ ಸ್ವಲ್ಪ ಹೊರಬಂದು ಈ ಮಾತಿನ ಯುದ್ಧದ ಕಡೆಗೆ ಗಮನ ಹರಿಸೋಣ. ಈ ಮಾತಿನ ಸಮರದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಬ್ಬ ಪ್ರಮುಖ ವ್ಯಕ್ತಿ. ಅವರ ಒಂದು ಹೇಳಿಕೆ ನೋಡಿ, ಇದು ತುಂಬಾನೇ ಪ್ರಚೋದನಾಕಾರಿ. ಅವರು ಹೇಳಿದ್ದು, ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಭಾರತದ ವಸಾಹತುವನ್ನಾಗಿ ಮಾಡಿದೆ ಅಂತ. ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕದಂತಹ ಬಲಾಢ್ಯ ಶಕ್ತಿಗಳಿಗೆ ಬಗ್ಗದ ದೇಶ ಭಾರತದ ವಸಾಹತು ಆಗುತ್ತಾ ಅಂತ ಮೂಲಗಳು ಟೀಕಿಸುತ್ತವೆ. ಈ ಹೇಳಿಕೆಯ ಹಿಂದಿನ ತರ್ಕದ ಬಗ್ಗೆನೇ ಗಂಭೀರ ಪ್ರಶ್ನೆಗಳು ಏಳುತ್ತವೆ. ಮೂಲಗಳ ಪ್ರಕಾರ ಈ ಸಚಿವರ ಮಾತುಗಳಲ್ಲಿ ಅಷ್ಟೊಂದು ಗಟ್ಟಿತನ ಇಲ್ಲ. ಹೆಚ್ಚಾಗಿ ದೇಶದೊಳಗಿನ ಜನರನ್ನು ಖುಷಿಪಡಿಸಲು ಆಡುವ ಮಾತುಗಳಿವು. ಅವರ ಪಾತ್ರ ಕೇವಲ ಒಂದು ನಾಮ ಮಾತ್ರ, ಅಧಿಕಾರವಿಲ್ಲದ ಅಲಂಕಾರಿಕ ಸ್ಥಾನ ಅಷ್ಟೇ ಅಂತಾನೂ ಹೇಳಲಾಗ್ತಿದೆ. ಕೊನೆಗೆ ಅವರ ಬಾಯಿಂದ ಬಂದ ಈ ಮಾತು ನೋಡಿ, ಇನ್ನು ಮುಂದೆ ದಮಾದಂ ಮಸ್ಟ್ ಕಲಂದರ್ ಅಂದ್ರೆ ಇನ್ನು ಮುಂದೆ ನೋಡ್ತಾ ಇರಿ, ರಂಪಾಟವೇ ನಡೆಯುತ್ತೆ ಅನ್ನೋ ಅರ್ಥ ಕೊಡುತ್ತೆ. ಇದು ಪರಿಸ್ಥಿತಿ ಎಷ್ಟು ಉದ್ವಿಗ್ನವಾಗಿದೆ ಮತ್ತು ಉಲ್ಬಣಗೊಳ್ಳುತ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ನಡೀತಿರೋ ಘಟನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಹಿನ್ನೆಲೆಗೆ ಹೋಗ್ಬೇಕು. TTP ಅನ್ನೋದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇದು ದಶಕಗಳಿಂದ ಪಾಕಿಸ್ತಾನದಲ್ಲಿ ದಾಳಿಗಳನ್ನ ನಡೆಸುತ್ತಲೇ ಇದೆ. ಇದು ನಮ್ಮ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆಯಲ್ಲ ಹುಟ್ಟುಹಾಕುತ್ತೆ. ಹಾಗಾದ್ರೆ ಇಲ್ಲಿ ಮೂಡುವ ಅತಿದೊಡ್ಡ ಪ್ರಶ್ನೆ ಅಂದ್ರೆ, 15 ವರ್ಷಗಳಿಂದ TTPಯ ದಾಳಿಗಳನ್ನ ಸಹಿಸಿಕೊಂಡಿದ್ದ ಪಾಕಿಸ್ತಾನ ಈಗ ಇದ್ದಕ್ಕಿದ್ದಂತೆ ಇಷ್ಟೊಂದು ದೊಡ್ಡ ಯುದ್ಧಕ್ಕೆ ಯಾಕೆ ಇಳಿದಿದೆ? ಇದರ ಹಿಂದಿನ ನಿಜವಾದ ಕಾರಣ ಏನು? ಈ ಪ್ರಶ್ನೆಗೆ ಮೂಲಗಳಲ್ಲಿ ಒಂದು ಕುತೂಹಲಕಾರಿ ಸಿದ್ಧಾಂತವಿದೆ. ಇದೊಂದು ಸಂಭಾವ್ಯ ಆದ್ರೆ ತುಂಬಾನೇ ವಿವಾದಾತ್ಮಕ ಉತ್ತರವಾಗಿರಬಹುದು. ಅದನ್ನ ಗಾಜಾ ಡೈವರ್ಷನ್ ಥಿಯರಿ ಅಂತ ಕರೀತಾರೆ. ಹಾಗಂದ್ರೆ ಈ ಗಾಜಾ ಡೈವರ್ಷನ್ ಥಿಯರಿ ಸಿಂಪಲ್ ಆಗಿ ಹೇಳೋದಾದ್ರೆ, ಪಾಕಿಸ್ತಾನ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಒತ್ತಡದಿಂದ ತಪ್ಪಿಸ್ಕೊಳ್ಳೋಕೆ ಬೇಕಂತಲೇ ಈ ಗಡಿ ಯುದ್ಧವನ್ನ ಶುರು ಮಾಡಿದೆ ಅನ್ನೋದು ಇದರ ಸಾರಾಂಶ. ಈ ತಂತ್ರದ ಹಿಂದಿನ ಲಾಜಿಕ್ ಅನ್ನ ಹಂತ ಹಂತವಾಗಿ ನೋಡೋಣ. 1, ಅಮೆರಿಕ ಗಾಜಾಗೆ ಸೈನ್ಯ ಕಳಿಸಿ ಅಂತ ಪಾಕಿಸ್ತಾನಕ್ಕೆ ಕೇಳುತ್ತೆ. 2, ಇದಕ್ಕೆ ಒಪ್ಪಿದ್ರೆ ದೇಶದೊಳಗೆ ದೊಡ್ಡ ಮಟ್ಟದ ಗಲಭೆಗಳು ಆಗುವ ಅಪಾಯವಿದೆ. 3, ಇದನ್ನ ತಪ್ಪಿಸೋಕೆ ಅಫ್ಘಾನಿಸ್ತಾನದ ಜೊತೆ ಗಡಿ ಯುದ್ಧವನ್ನ ಪ್ರಾರಂಭಿಸೋದು. 4, ನಮ್ಮ ದೇಶವೇ ಯುದ್ಧದಲ್ಲಿದೆ, ನಾವು ಸೈನ್ಯ ಕಳಿಸಲಾಗುವುದಿಲ್ಲ ಅಂತ ಅಮೆರಿಕಕ್ಕೆ ಹೇಳಿ ಜಾರಿಕೊಳ್ಳೋದು. ಇದು ಪಾಕಿಸ್ತಾನದ ಯೋಜನೆ ಆಗಿರಬಹುದು ಅನ್ನೋದು ಈ ಸಿದ್ಧಾಂತ. ಸರಿ, ಈ ಸಿದ್ಧಾಂತ ನಿಜವೋ ಸುಳ್ಳೋ ಏನೇ ಇರಲಿ, ಈ ಸಂಘರ್ಷದ ಭವಿಷ್ಯ ಏನು? ಇದು ಎಲ್ಲಿಗೆ ಹೋಗಿ ನಿಲ್ಬೋದು? ಇದರ ಬಗ್ಗೆ ಮೂಲಗಳ ವಿಶ್ಲೇಷಣೆ ಏನಿದೆ ನೋಡೋಣ. ನೋಡಿ,
ತಾಲಿಬಾನ್ ಹತ್ರ ಪಾಕಿಸ್ತಾನದ ಹಾಗೆ ಫೈಟರ್ ಜೆಟ್ಗಳ ದೊಡ್ಡ ಪಡೆ ಇಲ್ಲ. ಹಾಗಾಗಿ ಅವರ ಪ್ರತೀಕಾರ ಬೇರೆ ರೀತಿ ಇರುತ್ತೆ. ಅದು ನೆಲದ ಮೇಲಿನ ದಾಳಿಯಾಗಿರುತ್ತೆ ಮತ್ತು ಅದು ಕೇವಲ ಗಡಿ ಪ್ರದೇಶಕ್ಕೆ ಸೀಮಿತವಾಗಿ ಇರೋದಿಲ್ಲ. ಮೂಲಗಳಿಂದ ಬರುವ ಈ ಎಚ್ಚರಿಕೆ ನಿಜಕ್ಕೂ ಆತಂಕಕಾರಿಯಾಗಿದೆ. ಅವರು ಹೇಳೋದೇನೆಂದ್ರೆ, ಈ ಸಾರಿ ಅವರು ಸುಮ್ಮನೆ ಗಡಿಯಲ್ಲೇ ಜಗಳ ಮಾಡಲ್ಲ, ಪಾಕಿಸ್ತಾನದ ಒಳಕ್ಕೆ ಆಳಕ್ಕೆ ನುಗ್ಗುತ್ತಾರೆ ಮತ್ತು ಅಲ್ಲಿರುವ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಕ್ಕೆ ಪ್ರಯತ್ನಿಸ್ತಾರೆ ಅಂತ. ಅಂದ್ರೆ ಈ ಸಂಘರ್ಷ ಗಡಿ ದಾಟಿ ಪಂಜಾಬ್ವರೆಗೂ ಹರಡಬಹುದು. ಹಾಗಾದ್ರೆ ನಮ್ಮ ಮುಂದೆ ಉಳಿಯೋದು ಇದೇ ಪ್ರಶ್ನೆ: ಪಾಕಿಸ್ತಾನದ ಈ ನಡೆ ಒಂದು ಸ್ಮಾರ್ಟ್ ಜಿಯೋಪೊಲಿಟಿಕಲ್ ಮೂವ್ ಆಗುದಿಯಾ, ಅಥವಾ ಎಲ್ಲವನ್ನೂ ಕೈಮೀರಿ ಹೋಗುವಂತಹ ವಿನಾಶಕಾರಿ ಪರಿಣಾಮಗಳನ್ನು ತರುವಂತಹ ಒಂದು ದೊಡ್ಡ ತಪ್ಪು ಲೆಕ್ಕಾಚಾರವಾ? ಇದರ ಉತ್ತರವನ್ನು ಕಾಲವೇ ನಿರ್ಧರಿಸಬೇಕು.